ಅಂದು ನೀನೆಂತ ಕೆಟ್ಟ ಗಳಿಗೆಯಲ್ಲಿ ಮನೆ ಬಿಟ್ಟು ನನ್ನನ್ನು ಕೈ ಬಿಟ್ಟು ಕೊಲೆಗಾಹುತಿಯಾದಿಯ ತಂದೆ. ತಾಯಿ ಇಲ್ಲದ ನಾನು ತಂದೆಯ ಪೋಷಣೆಯಲ್ಲಿ ಬೆಳೆದು ಆಲದ ವೃಕ್ಷದಂತೆ ಬೆಳೆದು ನಿಂತ ಈ ಕಳ್ಳು ಬಳ್ಳಿಗಳಿಲ್ಲದ ಈ ಪಾಪಿಯನ್ನು ಯಾರಿಗೆ ಹೇಳು ಕೈ ಬಿಟ್ಟು ಹೋಗಿ ತಂದೆ. ಇಂಥ ಆಸ್ತಿಯಲ್ಲ ಆ ಪಾಪಿ ರುದ್ರೇಗೌಡನ ಪಾಲಾಗಿ ಹೋಯಿತು. ಕಾಲವೇ ಎದುರಾಗಿ ದುರಾಳರ ಆಡಳಿತಕ್ಕೆ ಸಿಕ್ಕು ಸತ್ತರಿಸುವ ಈ ನಿನ್ನ ಮಗಳನ್ನು ಕನಸಿನಲ್ಲಿ ಬಂದಾದ್ರೂ ಮನಸಾರೆ ಕಾಪಾಡು ತಂದೆ, ಮನಸಾರೆ ಕಾಪಾಡು. ಕನಸಿನಲ್ಲಿ ಬಂದು ಅದು ಕಾಪಾಡಲು ಸಾಧ್ಯವೇ ಯಮನ? ನಾನು ಬೇರೆ ಯಾರು ಅಲ್ಲ, ರುದ್ರೇಗೌಡನ ಮಿಲ್ ಮ್ಯಾನೇಜರ್ ನಾಗರಾಜ. ಹೌದು, ಇಲ್ಲಿ ತನಕ ಭೇಟಿ ಬಂದಿತ್ತು ನಿಮ್ಮ ಆಗಮನ? ಅಗತ್ಯ ಬಿದ್ದಲ್ಲೇ ಆಗಮಿಸಲೇಬೇಕಾಗುತ್ತದೆ ಯಮನ. ಚಿತ್ರಲೇಖದಂತೆ ವಿಚಿತ್ರವಾಗಿ ಕಾರ್ಗತ್ತಲೆಯಲ್ಲಿ ಬಿದ್ದು ಸಾಯುತ್ತಿರುವ ಈ ನಿನ್ನ ಬಣ್ಣದ ಬದುಕನ್ನು ಮಣ್ಣಿನಿಂದ ನಿರ್ಮಿಸಬೇಕೆಂದು ಬಂದೆ. ಹಣದಾಸೆಗಾಗಿ ಘನವಾದ ಮಾನವನ್ನು ಕಳೆದುಕೊಂಡು ಶ್ರೀಮಂತರ ಸ್ವತ್ತಾಗಿ ಬಿದ್ದು ಸಾಯುವ ಹೇಳಿ ಎನ್ನಲ್ಲ ಈ ಯಮುನಾ. ಮಿಸ್ಟರ್ ನಾಗರಾಜ, ಆಕಾಶ ಭೂಮಿಗೆ ಅಂತರವಿದ್ರು ಭೂಮಿನ ಹಾಸಿಗೆ ಮಾಡಿಕೊಂಡು ಆಕಾಶನ ಹೊದಿಕೆ ಮಾಡಿಕೊಂಡು ಲವಲವಿಕೆಯಿಂದ ಜೀವನ ನೂಕುತ್ತೇನೆ ವಿನಃ ನಿನ್ನಂತವನ ಹಣದ ಕುತಂತ್ರಕ್ಕೆ ಸಿಗಲಾರೆ. ಸೃಷ್ಟಿ ನಿಯಮದ ಸಂಕಲ್ಪಕ್ಕೊಳಗಾಗಿ ನಿನ್ನ ಭವಿಷ್ಯವನ್ನು ಬರಡಾಗಿಸಿಕೊಂಡ ಬ್ರಹ್ಮಾಂಡದ ಬುರುಡಿಯನ್ನೇ ತನ್ನ ಮುಷ್ಟಿಯಲ್ಲಿ ಇಡಿಸಿಕೊಂಡಿರುವ ಈ ಚಲುವ ನಾಗರಾಜನಿಗೆ ಸತಿಯಾಗಿ ತಿಪ್ಪಿಯಲ್ಲಿ ಬಿದ್ದಿರುವ ನಿನ್ನ ಸಂಸಾರವನ್ನು ಒಬ್ಬರಿಗೆಯ ಮೇಲೆ ನೀ ತಂದಿಕೋ. ಪ್ರತಿಷ್ಠಾನ ತಿರಸ್ಕರಿಸಿ ನಿನ್ನ ಛಲವನ್ನೇ ಮುಂದುವರಿಸಿ ಬೇರೆ ಗಂಡನಾದಲ್ಲಿ ಅಂದು ನನ್ನ ಕೈಯಲ್ಲಿ ನೀ ರಂಡೆಯಾಗುವುದು ಖಂಡಿತ. ಬಂಡಗೆಟ್ಟ ಗಂಡಸೆ, ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯಿಸಿ ಮದುವೆಯಾಗುವಂತ ಹೇಳುವ ನೀನ್ಯಾವ ಹೇಳಿ ಗಂಡನು? ಮುಂದ ಪ್ರಚಂಡನಾಗಿ ಗಂಡು ಗೊಡಲೆಯ ವೀರ ಪರಶುರಾಮನ ಶಕ್ತಿ ಮೀರಿಸುವ ಈ ಗಂಡುಗಲಿ ನಾಗರಾಜನಿಗೆ ಹೇಳಿ ಗಂಡಸೆಂದು ಉತ್ತರಿಸುವೆಯಾ? ಕಂಡ ಕಂಡ ಹೆಣ್ಣಿನ ಶೀಲವನ್ನು ರಂಡತನ ಮಾಡಿರುವ ಈ ಬಂಡ ನಾಗರಾಜ ಸಂಪಿಗೆಯಂತಿರುವ ನಿನ್ನ ಶೀಲಕ್ಕೆ ಕೈ ಹಾಕಿ ದೊಣ್ಣೆ ಹಣ್ಣಿನಂತಿರುವ ಈ ನಿನ್ನ ಕೆಂದುಟಿಗೆ ಸಿಹಿ ಚುಂಬನ ಬಿಟ್ಟು ಹಂಬಲ ತೀರಿಸಿಕೊಳ್ಳದೆ ಬಿಡಲಾರೆ. ದೂರ ಸತ್ತು ನಿಂತು ಮಾಡ್ತಾ ನೋಡೋ ನರಪಶುವೆ, ಗಂಡ ಹೆಣ್ಣಿನ ಶೀಲದಂತೆ ಇವಳದೇನು ಬಂಡೆಗೆಟ್ಟ ಶೀಲ ಅಂತ ತಿಳಿದುಕೊಂಡಿದ್ದೇನೋ? ಈ ಗಂಡುಳ್ಳ ಗರತಿಯನ್ನು ಉಂಡೆ ತೀರ್ತಿನಂತ ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರೆ ನಿನ್ನ ಚಂಡು ಕಡಿದು ಹಾಕ್ಬೇಕಾಗುತ್ತದೆ. ಎಚ್ಚರ! ನನಗೆ ಎಚ್ಚರ ಹೇಳುವ ಹೊತ್ತು ಚಂದ್ರುವಿನ ಮಗಳೇ, ಚಂಡಿ ಅವತಾರ ತಾಳಿದ ಆ ಬಂಡ ಹೆಣ್ಣಿನ ಗಂಡನಾದ ಶಿವಶಂಕರನು ಈ ನಾಗರಾಜ. ಚಂಡಿಯ ಗಂಡನಾದ ಶಿವಶಂಕರನ ಕೊರಳಿಗೆ
ಬುಟ್ಟಿಗೆ ಹಾಕಿ ನೆತ್ತಿಕೊಂಡಿರುವನು ಈ ನಾಗರಾಜ. ಇಡೀ ಬ್ರಹ್ಮಾಂಡವನ್ನೇ ತನ್ನ ಹೆಡೆಯಲ್ಲಿ ಹೊತ್ತು ನಿಂತು ನಿಮ್ಮಂತ ನರಕದ ನಾಯಿ ಹೆಣ್ಣಿಗೆ ಜಾತಿ ಹೆಣ್ಣಿಗೆ ಸ್ಥಾನ ಕೊಟ್ಟವನು ಈ ನಾಗರಾಜ. ಅಂದಾಗ ನಿನ್ನ ಆಲಿಂಗಿನ ಕೊಟ್ಟು ಈ ರಾಜಕುಮಾರನನ್ನು ಆಲಂಗಿಸಿಕೊಂಡಿದ್ದೆ. ಆದ್ರೆ ಗಂಡನ ಕೈ ಹಿಡಿದು ಗರತಿಯಾಗಿ ಬಾಳುವಿಯ ಈ ಪ್ರಪಂಚದಲ್ಲಿ. ಪ್ರಪಂಚದ ಪರಮಾರ್ಥವನ್ನು ಅರಿತ ಬೆರೆತ ಈ ಹೆಣ್ಣಿಗೆ ನಿನ್ನಂತವನ ತತ್ವ ಉಪದೇಶ ನನಗೆ ಬೇಕಾಗಿಲ್ಲ. ಮಿಸ್ಟರ್ ನಾಗರಾಜ, ಹೆಣ್ಣು ತಾ ಬಯಸಿದ ಗಂಡಿನ ಕೈ ಹಿಡಿದು ಜಗದ ಕಣ್ಣಾಗುತ್ತಾಳೆ ವಿನಃ ನಿನ್ನಂತ ಶ್ರೀಮಂತರ ಸೆಳೆತಕ್ಕೆ ಸಿಕ್ಕು ಮಣ್ಣಾಗೋದಿಲ್ಲ. ಯಮುನಾ, ಹೆಚ್ಚಿಗೆ ಬಾಯಿ ಬಿಚ್ಚಲು ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಯಮುನಾ. ಈ ದಟ್ಟವಾದ ಕಾಡಡವಿಯಲ್ಲಿ ನೀನುಟ್ಟ ಬಟ್ಟೆ ಬೀಸಾಕಿ ಯಾರು ಮುಟ್ಟದ ನಿನ್ನ ಸುಂದರ ಮಡಿಕೆಯನ್ನು ಒಡೆದು ಚೂರಾಗಿಸಲಕ್ಕೆ ಬಂದಿರುವೆ. ಅದು ನಿನ್ನಂತವನಿಂದ ಎಂದಿಗೂ ಸಾಧ್ಯವಿಲ್ಲ ಅಂತ ತಿಳಿದು. ಸಾಧ್ಯವಿರದಿದ್ದರೆ ಗತ್ತಿಗೆ ಎಣ್ಣೇರಿ ಬುದ್ಧಿ ಸೆಲ್ಲುವೆ ಯಮುನಾ. ನಿನ್ನ ಸೌಂದರ್ಯದ ಶರೀರವನ್ನು ಯಮನ ಕಾಲ ಯಮರಾಯನಲ್ಲೇ ಬೆನ್ನಿಗೆ ಕಟ್ಟಿಕೊಂಡು ನನ್ನೊಂದಿಗೆ ವಾದಿಸುವುದು ತರವಲ್ಲ. ಸುಮ್ಮನೆ ನೀ ಮೈ ಒಪ್ಪಿಸಿ ಅಪ್ಪಿಕೋ, ನಾನೇ ನಿನ್ನ ರಾಜನಂದು. ಇಲ್ಲವಾದ್ರೆ ಓ ಮನ್ಮತ, ಸ್ವಲ್ಪ ನೀನು ಲೋಕದ ಜ್ಞಾನವನ್ನು ಅರಿವು ಮಾಡಿಕೊ, ಆಮೇಲೆ ನನ್ನನ್ನು ಮಂದಿರಕ್ಕೆ ಒಯ್ಯುವಂತೆ. ಏ ನೀಚ, ಹೆಣ್ಣು ಏನೆಂಬುದನ್ನು ಯೋಚಿಸದೆ ನೀನು ನನ್ನನ್ನು ಮುಟ್ಟಲು ಬಂದಿದ್ಯೋ ಆದ್ರೆ ಹರಕು ಮೆಟ್ಟಿಗೆ ಹೊಡೆಬೇಕಾಗುತ್ತದೆ. ಎಚ್ಚರದಿಂದಿರು. ಎಚ್ಚರ. ಚುಟ್ಟಲ ಬಾಲೆಯ ಮನೆ, ಈ ಚುಟುಕು ನಾಗರಾಜನನ್ನು ಮೆಟ್ಟಲಿನ ಪೆಟ್ಟು ಹಾಕುವ ಧೈರ್ಯ ನಿನಗಿದೆ ಎಂದಾಗ ದ್ರೌಪದಿಯಂತೆ ನಿನ್ನ ವಸ್ತ್ರಾಪಹರಣ ಮಾಡಿ ಚಟ್ಟಿ ಹಾಕಿ ಸೊಟ್ಟು ಬಾರಿಸುತ್ತಿರುವೆ. ಬಾರಲೇ ಯಮನೆ. ಹೆಣ್ಣನ್ನು ಕಾಣಲು ಸ್ವಾಣದಂತೆ ಹಾಗೆ ಕೂಗಾಡಿ ಬಿಡ್ತಾ ಇದೆಯೋ ಏನೋ ಹೇಳ್ದೆ. ದ್ರೌಪದಿಯಂತೆ ಸೀರೆ ಸೆಳೆದೇನೋ. ದ್ರೌಪದಿಯ ಸೀರೆಯನ್ನು ಸೆಳೆದ ದುಶ್ಯಾಸನ ಸ್ಥಿತಿ ಏನಾಯ್ತು ಅಂತ ನಿನಗೆ ನೆನಪಿಲ್ಲ. ಸೀತೆಯನ್ನು ಮೋಸದಿಂದ ಹೊತ್ತೊಯ್ದು ಆ ರಾವಣನ ಸ್ಥಿತಿ ಏನಾಯ್ತು ಅಂತ ನಿನಗೆ ನೆನಪಿಲ್ವೇನೋ. ಅದರಂತೆ ನೀನೇನಾದರೂ ನನ್ನ ಸೀರೆಯನ್ನು ಮುಟ್ಟಲು ಬಂದಿದ್ಯಾದ್ರೆ ನಿನ್ನ ಪರಿಸ್ಥಿತಿ ಏನಾಗುವುದು ಸ್ವಲ್ಪ ತಿಳಿದುಕೋ. ಹೊರಟು ಹೋಗಲು ಬಂದಿಲ್ಲ ಯಮುನಾ. ಎಲೆ ಕೊಟ್ಟು ಬೇಡ ಅಂತ ಹೇಳುವ ದಡ್ಡರನ್ನೇ ಆ ರಾವಣ ದುಶ್ಯಾಸನಂತೆ ನಾಪೋಷಿಕನಲ್ಲ ಈ ನಾಗರಾಜ. ಸೇರಿ ಕಡಿವಾಣ ಹಾಕಿದ್ದನ್ನು ಎಡಗಾಲಿನಿಂದ ಒತ್ತು ಹಾಕಿದ ಕತ್ತರಂಡಿಯಾದ ನಿನ್ನ ಬಂಡತನವನ್ನು ಉಳಿಸುವುದೇ ನನ್ನ ಬಲವಾದ ಛಲ. ಕೈ ಮುಗಿತೀನಿ. ನನ್ನನ್ನು ತಂಗಿ ಅಂತ ತಿಳಿದು ಕೈ ಬಿಟ್ಬಿಡು. ಕಾಮದಿಂದ ಕೊಪ್ಪಿ ನಿಂತಿರುವ ಈ ನಾಗರಾಜನಿಗೆ ನೀನ್ಯಾವ ತಂಗಿ? ಹಸಿದ ಹೆಪ್ಪುಲಿಯ ಕೈಯಲ್ಲಿ ಸಿಕ್ಕ ಹಸುಳೆಯನ್ನು ಕಾಪಾಡಲಿಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಹಂಬಲಿಸಿ ಬಂದಿರುವ ಈ ನಾಗೇಂದ್ರನಲ್ಲಿ ಕೈಸರೆ ಆಗಬೇಕಾದ ನೀನು ಈ ಕಲ್ಲು ಬಂಡೆಗಳನ್ನು ಕೂಗಿ ಕರೆದುಕೋ. ಮಗನಿತು ನಿನ್ನ ಸೇಲದ ಸೊಬಗು.
ಮರ್ಯಾದೆಯಾಗಿ ಕೈ ಬಿಡಲೇ ಬಡವರಿಗೆ ಸರಗನ್ನು. ನನ್ನ ಸೇಡಿನ ಹೋರಾಟದಲ್ಲಿ ಅರ್ಥೈಸಿ ಬರುವ ನೀನೇವಳಲೇ ಹರಾಮ್ ಖೋರ. ಕಾಮದಿಂದ ಕೊಬ್ಬು ನಿಂತು ಹೆಣ್ಣಿನ ಆಸೆಗಾಗಿ ಜೀವಿಗಳ ಆಟ ಆಡಲು ಬಂದಿರುವ ನಿನ್ನಂತ ಬಂಡ ಶ್ರೀಮಂತರ ಉಂಡ ಚಟಾಡಲು ಬಂದ ಕುಂಡ ನಿನ್ನ ಬಾಳಿನ ಯಮಧರ್ಮ. ಯಮಧರ್ಮ ಲೇ ಬಡ ಹೆಣ್ಣಿನ ಮಾನ ಕಾಪಾಡಲು ಬಂದಿರುವ ಬಿಡಾಡಿ ನನ್ನ ಮಗನೇ. ಗೌಡನ ಬಲಗೈಯಾಗಿರುವ ಈ ಬಹದ್ದೂರ್ ನಾಗರಾಜನನ್ನು ಕೆಣಕಲಕ್ಕೆ ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಅಂದೇ ನನ್ನ ಮಗನ ಪರಾಟಿದೀರ ಜಗದು ಗಂಡುಗಳೇ. ಧರ್ಮವಂತ ಜಮೀನ್ದಾರನಾದ ನನ್ನ ತಂದೆ ಬಗ್ಗೆ ಇನ್ನೊಂದು ಅಕ್ಷರ ಮಾತಾಡಿದ್ರೆ ಹತ್ತು ನೋಡದಲ್ಲಿ ಕತ್ತನ್ನು ಕತ್ತರಿಸಿ ಹಾಕಿ ಎಂಟು ಜಾಗದಲ್ಲಿ ಹೂತಾಕಿಬಿಟ್ಟೆ ಮಗನ. ಎಚ್ಚರದಿಂದ ಮಾತಾಡಲೇನಾಗ ಎಚ್ಚರ. ನನಗೆ ಎಚ್ಚರ ಹೇಳುವ ಶಕ್ತಿ ಎಡೆಯಲ್ಲಿ ರಕ್ತದ ಹರಳನಿಟ್ಟು ಮಣ್ಣಿನ ಮಳೆಯನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ಈ ವಿಷನಾಗೇಸಲಿಗೆ ಎಚ್ಚರ ವಹಿಸಿ ಮಾತನಾಡುವಿಯ. ಕೆಳಗಾಲದ ಕಡಿವಾಣ ಹಾಕಿಸಿಕೊಳ್ಳಬೇಡ ಶಕ್ತಿ. ಸುಮ್ಮನೆ ಇವಳನ್ನು ಬೆಟ್ಟು ಹೊರಡು. ಏನಾಗ ಮೊಸಳೆ ದಾಡಿಯಲ್ಲಿ ಸಿಲುಕಿದ ಹಸುಳೆಯನ್ನು ನಿನಗೆ ಒಪ್ಪಿಸು ಹೋಗಾಕ ನಾನೇನು ನಪುಂಸಕನಲ್ಲೇ ಬಂಡೆ ನನ್ನ ಮಗಳೇ. ನಿನ್ನ ಕರಿನಗರ ಮಿಡಿನಗರ ಜೊತೆ ಕುರಿ ಹಾಲು ಕುಡಿದು ಸೊಟ್ಟು ಬಾರಿಸಲು ನಿಂತಿರುವ ಇವನು ಗಂಡುಗಳೇ ಸಣ್ಣ ನನ್ನ ಮಗಳೇ. ಕಂಡ ಹೆಣ್ಣಿಗೆ ಮಿಂಡನಾಗನು ಎಂದು ಹುಟ್ಟಡಲು ಹೋದವನು ರಕ್ತ ಕಾರಿಸಲು ಹುಟ್ಟಿರುವ ಇವನು ಪ್ರಚಂಡ ಹುಲಿ. ಏನಾಗ ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ, ಈ ಹುಲಿ ಹೆಬ್ಬುಲಿ ಅಂತ ಬೋರ್ ಕರೆಯುವ ಮೊದಲು ಬಿಟ್ಟು ಕಳಿಸು. ಇರುವುದಿದ್ದರೆ ನಿನ್ನಂತವನ ಪೌಳ ಬೆದರಿಕೆಗೆ ಹೆದರಿಕೊಂಡು ಇವಳನ್ನು ಬಿಟ್ಟು ಹೋಗಲಕ್ಕೆ ನಾನೇನು ನಪುಂಸಕನಲ್ಲ. ಶಕ್ತಿ ನನ್ನೊಂದಿಗೆ ವೈರತ್ವ ಸಾಧಿಸುವುದು ತರವಲ್ಲ. ಕರಿನಾಗರ ಮಿಡಿನಾಗರ ಜಾತಿಗೆ ಅಂಟಿಕೊಂಡಿರುವನು ಈ ನಾಗರಾಜ. ಸುಮ್ಮನೆ ಮನಸ್ಸು ಮಾಡಿದರೆ 101ನೆಯ ಕೊನೆಯ ಪಾಶದಲ್ಲಿ ನಿನ್ನನ್ನು ಮೀಸಲಿಡಬೇಕಾಗುವುದು. ಚೋಕೆ ಮುಚ್ಚಲೇ ಬಾಯ್ನ ಎದೆ ಹಾಲು ಕುಡಿದು ಮದವೇರಿ ಬೆಳೆದಿರುವ ಈ ಗಂಡ ಶಕ್ತಿಗೆ ನೀನೇ ಆ ನಿನ್ನ ಕರಿನಾಗರ ಮಿಡಿನಗರ ಸರ್ಪದ ಹಲ್ಲನ್ನು ಕಿತ್ತಿ ಪುಂಗಿ ಊದುವ ಒಬ್ಬ ಆಟ ಆಡಿಸುವ ಹಾಡಿಗೆ ನಂದು ತಿಳಿಯಲೇ ಚಂದ ನನ್ನ ಮಗನೇ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನಿನ್ನ ವಂಶದ ಕುಡಿ ಕತ್ತರಿಸಿಕೊಳ್ಳಬೇಡ ನನ್ನ ಕೈಯಲ್ಲಿ. ಲೇ ನಾಜ ಮರಣವ ಬಂದರು ಶರಣಾಗುವ ಚಂಡ ನಾನಲ್ಲೇ ಬಂಡನ ನಮಗಿದೆ. ನನ್ನ ಹೆಣ ಬರುವುದಕ್ಕೆ 4 ಜನ ಬರುತ್ತಾರೋ ಬರುವುದಿಲ್ಲೋ ಅದು ನನಗೆ ಗೊತ್ತಿಲ್ಲ. ಬದುಕಿದ ಹುಲಿ ಅಂತ ಬದುಕುತ್ತಾನೆ ಶಕ್ತಿ, ಸತ್ತರ ಹುಲಿಯಾಗಿ ಸಾಯುತ್ತಾನೆ ಶಕ್ತಿ. ನಿಮ್ಮಂತ ಸಮಾಜ ದ್ರೋಹಿತರ ಹುಡುಗರ ಜೊತೆ ಹೋರಾಡಿ ಮಾಡಿದವ ಸಿಗುವುದು ನನಗೆ ಮತ್ತೆ. ಶಕ್ತಿ ನಿನ್ನ 100 ಚೀಲದ ಗೂಡು ಸುಟ್ಟು ಬೂದಿಯಾಗುವಾಗ ಎಲ್ಲಿ ಅಡಗಿ ಕುಳಿತಿತ್ತೋ ಏನಿನ್ನ ಶಕ್ತಿ. ನಾಜ 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 ನಾನು ಚಿಕ್ಕವನಾಗಿದ್ದಾಗಲೇ ಮರೆತು ಹೋದ ನನ್ನ ಕ್ರೋಧಾಗ್ನಿ
ಬೆಂಕಿಗೆ ಮತ್ತಷ್ಟು ಸಾವಿರ ತುಪ್ಪ ಹಾಕಿ ಹತ್ತಿಸಿಬಿಟ್ಟೆ ಅಲ್ಲದೆ ನನ್ನ ಒಡಲಿನ ಬೆಂಕಿಯನ್ನು ಉತ್ತರ ಭೂಪಟದಲ್ಲಿ ಚಂಬ ಕೊಚ್ಚಿಕೊಳ್ಳೋದನ್ನು ಬಿಟ್ಟು ಕಚ್ಚ ಹಾಕಿರದ ರಂಗಕ್ಕೆ ನುಗ್ಗಿ ಬರಲೇ ಗಂಡಸರಲ್ಲಿ ನನ್ನ ಜೋಳದ ಗೂಡಿಗೆ ಬೆಂಕಿಟ್ಟು ವ್ಯಕ್ತಿ ಯಾರೆಂದು ಗೊತ್ತಾದರೆ ಆ ವ್ಯಕ್ತಿಯನ್ನು ದುರ್ಗಮ್ಮನಿಗೆ ಬಿಟ್ಟ ಹರಕೆ ಕೋಣನಂತೆ ಓಡಾಡಿಸಿ ಕಡಿದು ಹಾಕಿ ಅವನ ರುಂಡವನ್ನು ತಂದು ನಮ್ಮೂರ ಕೃಷಿ ಬಾಗಿಲಿಗೆ ನೇತು ಹಾಕಿ ಆ ರುಂಡಕ್ಕೆ ನಾವು ಬಿಟ್ಟುವ ವ್ಯಕ್ತಿನ ಸರಪಳಿ ಹಾಕಿ ಗೆದ್ದ ಸರ್ಪದಲ್ಲಿ ಗೆದ್ದವನೇ ಸತ್ತ ಸಂದು ಬಡಿದಾಡುತ್ತಿರುವ ಸತ್ತ ದೇವರ ಎಬ್ಬುವುದೇ ಇದು. ಇದೇ ಸೇಡಿನ ಪ್ರತಿಕಾರ ರೂಪದಲ್ಲಿ ಇವಳನ್ನು ಮೊಟ್ಟೆ ತೀರುವನೆಂದು ಹಠ ಮಾಡಿ ಒಂದೇ ಹೆಚ್ಚು ಮುಂದೆ ಇಟ್ಟರೆ ನೀನೇ ಪರಶುಧರನಿಗೆ ಮೊದಲನೇ ನರಬಲೆ ಶಕ್ತಿ. ನನ್ನ ಪ್ರೇಮ ಕಾರ್ಯಕ್ಕೆ ನೀನಿಂದು ಅಡ್ಡಯಿಸಿ ಬಂದು ನನ್ನನ್ನು ಒದ್ದು ಅರಗಾಯವಾದ ಹುಲಿಯಂತೆ ಮಾಡಿರುವೆ ಎಂದ ಮೇಲೆ ಸಮಯ ಬಂದಾಗ ಇದರ ಸೇಡು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ನೆನಪಿಟ್ಟಿಕೋ. ನಾಗ, ಇಲ್ಲಿ ಎಂತ ಬೆಳದಲ್ಲಿರುವ ನೀನೆಂದಿಗೂ ಹುಲಿಯಾಗಲು ಸಾಧ್ಯವಿಲ್ಲ ನಾಗ. ಈ ಶಕ್ತಿಯ ನರಲೋಕವೆಂಬ ನರಕದ ಸಾಮ್ರಾಜ್ಯದಲ್ಲಿ ಹೊಂಚು ಹಾಕಿ ನಿಂತಿರುವ ಗಂಡು ಹುಲಿಗಳ ಹಿಂಡು ಪುಂಡ ಪ್ರಚಂಡನಾಗಿರುವ ಈ ವೀರ ಶಕ್ತಿಗೆ ನಿನ್ನ ಅರ್ಭಟ ಏನು ನಡೆಯುವುದಿಲ್ಲ. ದುರಂಕಾರದಿಂದ ವರ್ತಿಸಿ ಈ ಪುಂಡನ ಕೈಯಲ್ಲಿ ನಿನ್ನ ರುಂಡವನ್ನು ಚಂಡಾಟಲು ಕೊಡಬೇಡ. ದೇವಲೋಕದಿಂದಲೇ ಬ್ರಹ್ಮನ ಕೈಯಿಂದಲೇ ಕಂಚಿನ ಪತ್ರವನ್ನು ಬರೆಸಿಕೊಂಡು ಹುಟ್ಟಿ ಬಂದಿದ್ದಾನೆ. ಕಲಿಯುಗದಲ್ಲಿ ಅರ್ಪಟಿಸುವ ಗರ್ಭದ ಹುಲಿವನಂದು ಹೋಗಲೇ ಹೋಗು. ನಿನ್ನಂತ ಕುನ್ನಿಗೆ ಹೆದರಾಕ ನಾ ಏನು ಕೆಳಿಗೆ ಬೈಗೆ ತೊಟ್ಟಿಲ್ಲ. ಹಾ ಯಮುನ, ನೀವೇಕೆ ಇಂಥ ದಟ್ಟಡಿಗೆ ಕಾಡಿಗೆ ಬರಬೇಕಾಗಿತ್ತು? ನನ್ನ ತಂದೆಯವರ ದಿನಕರ್ಮದ ಪೂಜೆಗಂತೆ ಬಂದಿದ್ದೆ. ಆ ಪಾಪಿಯ ಕೈಯಿಂದ ಪಾರು ಮಾಡಿದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಇರಲಿ, ಅಸಹಾಯಕ ಸ್ಥಿತಿಯಲ್ಲಿದ್ದವರನ್ನು ಕಾಪಾಡುವುದೇ ಗಂಡಸಿದ ಧರ್ಮ. ಹಾ ಸರಿ, ನೀವಿನ್ನು ಮನೆಗೆ ಹೋಗಬೇಕು. ಶಕ್ತಿ, ನನ್ನ ಬಾಳಿಗೆ ಬೆಳಕಾಗಿ ನನ್ನ ಕೈ ಹಿಡಿದು ನಿಮ್ಮ ಸತಿಯಾಗಿಸಿಕೊಳ್ಳಿ ಅಂತ ನಿಮ್ಮ ಎದ್ದೇಳು. ನಮ್ಮಿಬ್ಬರ ಮದುವೆ ಅಷ್ಟೊಂದು ಸುಲಭವಿಲ್ಲ. ಅನ್ನ ಹತ್ತಿಗೆಯರ ಬಲೆಯಲ್ಲಿ ಬಿದ್ದ ಪ್ರಾಣಿ ನಾನು. ನೀನ್ಯಾವುದೋ ನನ್ನ ಒಂದು ರೀತಿಯಲ್ಲಿ ಮೆಚ್ಚಿಕೊಂಡಿರುವೆ ಎಂದ ಮೇಲೆ ಹಿರಿಯರನ್ನು ಕೇಳೋಣ, ನನ್ನ ಅನ್ನ ಅತ್ತಿಗೆಯನ್ನು ಕೇಳೋಣ. ಅವರು ಒಪ್ಪಿದರೆ ಸರಿ, ಒಪ್ಪದಿದ್ದರೆ ನಿನ್ನ ಕೈ ಹಿಡಿದು ಕಾಪಾಡುವ ಭಾರ ನನಗಿರಲಿ. ಆಯಿತು? ಮೆಚ್ಚಿನ ಶಕ್ತಿ, ನಿಮ್ಮ ಈ ಉದಾರ ಗುಣಕ್ಕೆ ನಿಮ್ಮಂತವರ ಕೈ ಹಿಡಿದು ಬರಬೇಕಾದ್ರೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದು ಏನು? ಇರಲಿ ಅಲ್ಲ, ಇದೇ ಸಂತೋಷದ ಪ್ರೀತಿಯಲ್ಲಿ ಒಂದು ಗೀತೆಯನ್ನು ಹಾಡಿ ನರ್ತಿಸಬಾರದು. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ, ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ, ನಡೆದು ಬಾಮಿಲ್ಲದೆ ನಾ ಮುಡಿಸುವೆ ಮಲ್ಲಿಗೆ.
Thank you.